ಶಬರಿಮಲೆಯ 18 ಪವಿತ್ರವಾದ ಮೆಟ್ಟಿಲುಗಳು ಏನೇನು ಸೂಚಿಸುತ್ತದೆ? ಶಬರಿಮಲೆ ದೇವಸ್ಥಾನದ 18 ಮೆಟ್ಟಿಲುಗಳು ಅಯ್ಯಪ್ಪ ಭಕ್ತರಿಗೆ ಪವಿತ್ರವಾಗಿವೆ. 41 ದಿನ ಕಠಿಣ ವ್ರತ ಮಾಡಿದ ನಂತರ ಭಕ್ತರು ಈ ಮೆಟ್ಟಿಲುಗಳನ್ನು ಹೇರುತ್ತಾರೆ. ಈ ಮೆಟ್ಟಿಲುಗಳಿಗೆ ಹಲವಾರು ಪೌರಾಣಿಕ ಮಹತ್ವವಿದೆ. ಅಯ್ಯಪ್ಪ ಸ್ವಾಮಿಯ 18 ಮೆಟ್ಟಿಲುಗಳಿಗೆ ಪ್ರತಿಯೊಂದು ಮೆಟ್ಟಿಲು ಒಂದೊಂದು ಅರ್ಥವನ್ನು ಸೂಚಿಸುತ್ತದೆ. ಮೊದಲು 5 ಮೆಟ್ಟಿಲುಗಳು ಇದು ಪಂಚೇಂದ್ರಿಯಗಳ ಕೆಲಸದ ಬಗ್ಗೆ ಹೇಳುತ್ತದೆ. 1 ಕಣ್ಣು, ಒಳ್ಳೆಯದನ್ನು ನೋಡಬೇಕು. 2 ಕಿವಿ, ಒಳ್ಳೆಯದನ್ನು ಕೇಳಬೇಕು. 3 ಮೂಗು, ತಾಜಾ ಗಾಳಿಯನ್ನು ಉಸಿರಾಡಬೇಕು. 4 ನಾಲಿಗೆ, ಒಳ್ಳೆಯದನ್ನೇ ಮಾತಾಡಬೇಕು. 5 ತ್ವಚೆ, ಜಪಮಾಲೆನ ಸ್ಪರ್ಶ ಮಾತ್ರ ದೇಹವನ್ನು ತಾಕಬೇಕು. ಅಷ್ಟ ರಾಗಗಳನ್ನು ಸೂಚಿಸುವ ಮುಂದಿನ 8 ಮೆಟ್ಟಿಲುಗಳು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಅಸೂಯೆ, ಕುತಂತ್ರ, ಮತ್ಸರ. ಅದರ ಮುಂದಿನ 3 ಮೆಟ್ಟಿಲುಗಳು ಒಳ್ಳೆಯತನ, ರಜಸ್ ಮತ್ತು ತಮಸ್ ಎಂಬ 3 ಮಾನವ ಗುಣಗಳು ಸಂಕೇತ. ಕೊನೆಯ 2 ಮೆಟ್ಟಿಲುಗಳು ವಿದ್ಯೆ ಮತ್ತು ಅಜ್ಞಾನವನ್ನು ಪ್ರತಿನಿಧಿಸುತ್ತದೆ.